ಊರಾಗ ದೋಸ್ತರ ಮಧ್ಯೆ ಇದ್ದು ಗಣಪತಿ ಕುಣೋದು ಏನೇ ಗದ್ದಲ ಮಾಡಿದ್ರು ನಮ್ಮವು ನಮ್ಮಪ್ಪ ಅಂತ ಊರಾಗ ಯಾವ ಸಾಕ್ತಾವಲ್ಲ ಅವಕ್ಕೆ ಸೆಲ್ಯೂಟ್ ಹೊಡೀರಿ. ಟಿ ವಿ ಮುಂದೆ ತೋರಿಸಿ ಅವ ಒಬ್ಬವ ಏನಾಯ್ತು ಒಮ್ಮೆ ಏನಾಯ್ತು ಅವರಪ್ಪ ಅವ ಏನಿದು ಮಗನಿಗೆ ಅಂದರು, ನೋಡು ಮಗ್ಲ ಮನೆಯವ 98 ಮಾಡ್ಯಾನ, ನೋಡು ಮಗ್ಲ ಮನೆಯವ 99 ಮಾಡ್ಯಾನ. ನಮ್ಮ ತೊಂದ್ರೆ ಏನು, ಬರೀ ಇನ್ನೊಬ್ರ ಮಕ್ಕಳನ್ನು ಮುಂದಿಡೋದು, ನಮ್ಮ ಮಕ್ಳಿಗೆ ಬೈಯೋದು, ಇದೇ ಮಾಡ್ತೀವಿಲ್ಲ. ಯಾಕೆ ನಾನು ಅದ ಮಾಡಿಸ್ಕೊಂಡ ಬಂದೀನಿ ಸಣ್ಣವಿದ್ದಾಗ ಇನ್ನೂ ಸ್ವಾಮಿ ಮಾಡ್ಲಾರ್ದ ನಮಗೂ ಅದೇ, ನೋಡವ ಮಗ್ಲ ಮನೆಯವ್ ಹಂಗೆ ಮಾಡ್ಯಾನ, ಮಗ್ಲ ಮನೆಯವ್ ಹಿಂಗೆ ಮಾಡ್ಯಾನ. ನಾ ಅಂದೆ ಆಯ್ತು ಮಗ್ಲ ಮನೆಯವ್ ಮಾತಾಡ್ತಾನ, ಈಗ ಬಂದಿಲ್ಲ ಮಗ್ಲ ಮನೆಯಲ್ಲಿ ಬಂದು ಮಾತಾಡ್ತಾನ. ಮಗ್ಲ ಮನೆ ಮಾತಾಡೋದು ದೊಡ್ಡದಲ್ಲ, ಅಕ್ಕ ನಾನು ಸನ್ಯಾಸಿ ಅಂದೆ. ನಾನು ಸನ್ಯಾಸಿ ಅವ ಅಂದ, ಹೋಗ್ರಿ ಸ್ವಾಮಿಗಳ ಮದುವೆಯಾಗ ಚಂದ ಮನೆ ಕಟ್ಕೊಂಡು ಆರಾಮಿರ್ತೀನಿ ನಾನು ಅಂದವ. ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಳಿಗೆ. ನಿಮ್ಮ ಮಕ್ಕಳು ಒಂದ್ರೊಳಗೆ ಭಾರಿ ಇರ್ತಾವೆ, ಒಂದ್ರೊಳಗೆ ವೀಕ್ ಇರ್ತಾವೆ. ಕಂಪೇರ್ ಮಾಡಿ ನಿಮ್ಮ ಮಕ್ಕಳ ಒಳಗಿರೋ ಆತ್ಮಸ್ಥೈರ್ಯ ಹಾಳು ಮಾಡಬೇಡ್ರಿ. ಒಟ್ಟು ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ನೋಡವ 99 ಮಾಡ್ಯಾನ, ನೀನು ಅದಿ, ಅವನಿಗೆ ವಯಸ್ಸೆಟ್ಟು 19, ನಿನಗೂ ವಯಸ್ಸೆಟ್ಟು 19, ಅವ 99 ಮಾಡ್ಯಾನ, ನೀನು ಅದಿ ಅಂದ. ಮಗ ಅಂದ, ಟಿ ವಿ ಚಾಲೂ ಆಗಿತ್ತು, ಟಿ ವಿ ನೋಡ್ದ. ಟಿ ವಿ ಒಳಗೆ ಒಬ್ಬ ದೊಡ್ಡ ಸಾಧಕ ಬಂದ, ಅವನಿಗೆ ವಯಸ್ಸು 53. ಟಿ ವಿ ಒಳಗೆ ದೊಡ್ಡ ಸಾಧಕ ಬಂದ, ಆತ ಮೌಂಟ್ ಎವರೆಸ್ಟ್ ಹೇರಿದ್ದ, ಅವನ ವಯಸ್ಸು 53. ಇವ ಅಪ್ಪನ ಕತ್ತಿದ್ನಲ್ಲ 19 ವಯಸ್ಸಿನಾಗ ಅವ 98 ತೊಗೊಂಡಾನ. ನಿನಗೂ 19 ವಯಸ್ಸು, ನೀನು 98 ತೊಗೋಬೇಕಿಲ್ಲ. ಮಗ ಅಂದ 54 ವಯಸ್ಸಿಗೆ ಮೌಂಟ್ ಎವರೆಸ್ಟ್ ಏರ್ಯಾನ, ನೀನು 10 ತೋರಿಸು, ನೀ 10 ತೋರಿಸು, ಮರ್ದಿನಾನೇ ತೊಗೋತೀನಿ 100ಕ್ಕೆ 100 ಅಂದಿವ. ಇವ ಅಂದ, ಭಾಳ ಶಾಣೆ ಆಗ್ಯದಲ್ಲ ಇದು, ನನಗೆ ಇಡಕತ್ತದ ಅಂತಂತದ. ಹುಡುಗರು ಭಾಳ ಶಾಣೆ ಅದಾವು, ಈಗಿನ ಕಾಲ ಹುಡುಗರು ಭಾಳ ಶಾಣೆ ಅದಾವು. ಒಟ್ಟ ಮಾತಾಡಿದ್ರೆ ನಾವು ಅಜ್ಜದವಕ್ಕೆ ಯಾರನ್ನೂ ಬಿಡೋದಿಲ್ಲ. ನಮ್ಮನ್ನ ಬಿಟ್ಟಿಲ್ಲವ್ರು ನಿಮ್ಮನ್ನು ಬಿಡ್ತಾರನವ್ರು, ಒಟ್ಟ ಬಿಡೋದಿಲ್ಲ ಅವ್ರು ಯಾರನ್ನೂ. ಗಪ್ ಕುಂದ್ರಿ ಅಂದ್ರೆ ಒಮ್ಮೆ ಏನಾಯ್ತು, ಹಿಂಗೆ ಹೊರತಿಯಿಂದ ಒಬ್ಬವ ಬಿಜಾಪುರಕ್ಕೂ ದಿವಸ ಬಸ್ನಾಗ ಅಡ್ಡಾಡ್ತಿದ್ದ. ಹುಡುಗರು ಭಾಳ ಡೇಂಜರ್ ಅದಾವ, ಹೇಳಕತ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಐ ಆಮ್ ಗಿವ್ ಯು ಜಸ್ಟ್ ಆನ್ ಎಕ್ಸಾಂಪಲ್. ಇಲ್ಲಿಂದ ಒಬ್ಬ ಬಿಜಾಪುರಕ್ಕೆ ದಿವಸ ಹೊಕ್ಕಿದ್ದ. ಕಂಡಕ್ಟರ್ ಏನಂದ, ಅವು ಹುಡುಗರು ಶೋಕಿ ಏನು ಪಾಪ, ಅವು ನೋಡ್ರಿ ಅವು ಸೀಟ್ ಇದ್ರು ಒಳಗೆ ಕುಂದ್ರದಿಲ್ಲ. ಅವು ರೋಡ್ ಏನು ಅವು ಬಾಕ್ಲ ಇರ್ತೈತಲ್ಲ ಅಲ್ಲೇ ಜೋತ್ ಬೀಳ್ಬೇಕು. ಯಾಕೆ ಪಿಯುಸಾಗ ನಾವು ಜೋತ್ ಬಿದ್ದಾಗ ಹೋಗಿವಿ. ಒಳಗೆ ಅಂದ್ರೆ ಕದ್ಲಿದ್ರು ಏನಿದ್ರು ಅಲ್ಲೇ ಬರ್ತದೆ 5 ಕಿಲೋಮೀಟ್ರಕ್ಕೆ. ಒಳಗೆ ಹೋಗಿ ಏನು ಮಾಡುವ ಅಂತ ನಮ್ಮ ಯೋಚನೆ. ಮತ್ತು ಒಳಗೆ ಹೋದ್ರೆ ನಮಗೇನು ಮರ್ಯಾದೆ ಐತೆ? ಅಯ್ಯವ ನಿಮಗಿನ್ನ ಮರ್ಯಾದೆ ಐತೆ. ಅವು ನಮ್ಮ ಮಂದಿಗೆ ಏನು ಮರ್ಯಾದೆನೇ ಇರೋದಲ್ಲ. ಒಬ್ಬ ಬೈತಾನ, ಒಬ್ಬ ಕುಂದರಂತಾನ, ಒಬ್ಬ ನಿಂದರಂತಾನ, ಏನು ಮಾಡ್ತಿಲ್ಲ. ಮತ್ತೊಬ್ಬ ಕಟಿಂಗ್ ನೋಡು ಮಗನೇ, ಅದು ನೋಡು, ಇದು ಒಂದು ಸುರ್ಗಾಡ್ ಅಂತಾವು. ಬೇಡ ಸವಾಸ ಅಂತವು ಏನು ಮಾಡಿರ್ತಾವು, ಎಡ್ಜಿಗೆ ನಿಂತಿರ್ತಾವು. 1 ದಿನ ನಿಂತ, 2 ದಿನ ನಿಂತಾವು. ಕಂಡಕ್ಟ್ರ್ ಏನಂದ, ಅಲ್ಲೋ ಬರೇ ಎಡ್ಜಿಗೆ ನಿಂದ್ರದು ದಂಡಿಗೆ ನಿಂದ್ರದು ಮಾಡ್ತಲ್ಲ, ಹೋದ ಜನದಾಗ ನೀ ಏನು ವಾಚ್ಮೆನ್ ಆಗಿದ್ದೆ ಅಂದ್ಬಿಟ್ಟವು. ಅನ್ಬಾರ್ದಿತ್ತು. ವಯಸ್ಸಾದವ್ರಿಗೆ ಅಂದ್ರೆ ನಡೀತಿತ್ತು. ಹುಡುಗರು, ಈಗಿನ ಹುಡುಗರು ಭಾಳ ಡೇಂಜರ್. ಅವ್ರಿಗಂದ ಅವ ಅಂದ, ಟೈಮ್ ಬರಲಿ ನಂದು ಟೈಮ್ ಬರಲಿ, ನಿಮ್ಗೆ ಏನು ಅನ್ಬೇಕಂತೀನಿ ಅಂದ. 1 ವಾರ ಮನಸ್ಸಿನಾಗ ಅದೇ ನೋವ, 2 ವಾರ ಮನಸ್ಸಿನಾಗ ಅದೇ ನೋವ. ಏನು ಹೆಂಗಾರ ಮಾಡಿ ಉತ್ತರ ಕೊಡಬೇಕಲ್ಲ ಅಂತ ಅವ ಏನು ಅಲ್ಲಾಡಲಿಲ್ಲ, ಅದು ನಿಂದ್ರದವ ಅಲ್ಲೇ. ಮತ್ತು ಪಾಪ ಕಂಡಕ್ಟ್ರ್ ಏನು ಮಾಡ್ದ, ಅವ್ರು ಏನು ಮಾಡ್ತಾರೆ ಪಾಪ, ಚೇಂಜ್ಗಳನ್ನ ಕೇಳ್ತಾರೆ. ಚಿಲ್ಲರೆ ಇದ್ರು ಕೊಡ್ರಿ, ಯಾಕೆ ಸುಮ್ಮನೆ ನೋಟ್ ಕೊಡ್ತೀರಿ, ನಮ್ಮ ಕಡೆ ಚಿಲ್ಲರೆ ಇದ್ರು ಕೊಡ್ರಿ ಅಂತ. ಪಟ್ನ ಸಿಕ್ತಲ್ಲ. ಇವ ಅಂದ, ಎಲ್ಲರ ಕಡೆ ಚಿಲ್ಲರೆ ಕೇಳಕತ್ತಿರಲ್ಲ, ಹೋದ ಜನ್ಮದಾಗ ನೀ ಏನು ಭಿಕ್ಷುಕಾಗಿದ್ದೇನೆ? ಬೇಡ ಸವಾಸ ನಮಗೆ. ನಾವು ಅನ್ನೋದು ಬೇಡ, ಅನಿಸ್ಕೊಳ್ಳೋದು ಬೇಡ. ಅವು ಹುಡುಗರು ಭಾಳ ಡೇಂಜರ ಹುಡುಗರು. ಇಂಥ ಹುಡುಗರು ಮುಂದೊಂದು ದಿನ ಇನ್ನು 10 ವರ್ಷ ಬಿಟ್ಟರೆ ಎಲ್ಲಿಗೆ ಹೋಗೋದಿದೆ ಗೊತ್ತಿಲ್ಲ. ಎಲ್ಲಿಗೆ ಹೋಗುತ್ತಿದೆ ದೇಶ ಗೊತ್ತಿಲ್ಲ. ಮಕ್ಕಳಿಗೆ ತಂದೆ ತಾಯಿ ಮ್ಯಾಗ ಅಭಿಮಾನ ಇಲ್ಲ, ದೊಡ್ಡವ್ರ ಮ್ಯಾಗ ಸಂಸ್ಕಾರ ಇಲ್ಲ. ಇಂಥವೆಲ್ಲ ಸಮಾಜದಲ್ಲಿ ನಾವು ಬದುಕ್ತೀವಿ ಅಂದರೆ ನಾವು ಮೊದಲು ಮಕ್ಕಳಿಗೆ ಏನು ಕಲಿಸ್ಬೇಕು? ಸಂಸ್ಕಾರ, ಅಭಿಮಾನ. ದೇಶ ದೊಡ್ಡದಪ್ಪ ಅಂತ ನಾವು ಹೇಳಬೇಕು, ದೇಶ ದೊಡ್ಡದು ಅಂತ ನಾವು ಕಲಿಸ್ಬೇಕು. ನನ್ನ ದೇಶ, ನನ್ನೂರು, ನನ್ನ ರಾಜ್ಯ, ತಂದೆ ತಾಯಿ, ಸಂಸ್ಕಾರ, ದೊಡ್ಡವರಿಗೆ ಒಂದಿಷ್ಟು ನಮಸ್ಕಾರ ಮಾಡೋ ಗುಣ ಕಲಿಸಿಬಿಟ್ಟು ಅಂದರೆ ಮಕ್ಕಳು ಚೆಂದ ಆಗಕ್ಕೆ ಸಾಧ್ಯ. ನಿನ್ನೆ ಅಲ್ಲಿ ಮ್ಯಾಗ ಗುಡ್ಡಕ್ಕೆ ಹೋಗಿದ್ವಿ, ಮಾಳಮ್ಮ ಅಲ್ಲ ಅದು, ಮಾಳಮ್ಮ ದೇವಿ, ಅದು ಭಾಳ ಚಂದ ಕತೆ ಐತಿ. ನಾನು ಪುರಾಣ ಸುಮ್ಮನೆ ಒಬ್ಬರು ಸರ್ ರೇವಣಸಿದ್ಧನ ಪುರಾಣ ಕೊಟ್ಟಿದ್ರು, ಆ ಪುರಾಣ ಒಳಗೆ ಐತಿ. ಹೊರ್ತಿಗೆ ಮೊದಲ ಸಿದ್ಧಾಪುರ ಅಂತಿದ್ರಂತ, ಹೌದನು? ನನಗಷ್ಟು ಗೊತ್ತಿಲ್ಲ. ಸಿದ್ಧಾಪುರ ಅಂತಿದ್ರು. ಇಲ್ಲಿ ಸಿದ್ಧರು ಭಾಳಿದ್ರು. ಸಿದ್ಧರು ಅಂದರೆ ಜಪ ತಪ ಯಜ್ಞಗಳನ್ನು ಮಾಡಿ ಬರೋರು. ಈ ಊರೊಳಗೆ ಮುಂಚೆ ನನಗನ್ಸೋ ಮಟ್ಟಿಗೆ ಇದು ಒಂದು 1200 ವರ್ಷದಿಂದ ಇರ್ಬೋದು, ಅಥವಾ ಒಂದು 600-700 ವರ್ಷದ ಕತೆ ಇರ್ಬೋದು. ಹೊರ್ತಿ ಒಳಗೆ ಸಿದ್ಧರು ಭಾಳ ಇದ್ದರು. ಆ ಸಿದ್ಧರಿಗೆ ಮಾಳಮ್ಮ ದೇವಿ ಕಾಟ ಕೊಡ್ತಿದ್ಲು. ಆ ತಾಯಿ ಕಾಟ ಕೊಡ್ತಿದ್ಲು, ಒಟ್ಟು ಇರಬಾರ್ದು ನೀವು ಊರಾಗ ಅಂತ ಕಾಟ ಕೊಡ್ತಿದ್ಲು. ಕಾಟ ಕೊಡೋ ಸಂದರ್ಭದಲ್ಲಿ ಸಿದ್ಧರೆಲ್ಲ
ಜಪ ಮಾಡ್ತಾರೆ. ಏನು ಮಾಡಬೇಕು ನಾವು ಅಂತ ಜಪ ಮಾಡಿ ಎಲ್ಲರೂ ಬೇಡ್ಕೊತಾರೆ. ಆವಾಗ ರೇವಣಸಿದ್ಧರು ಬರ್ತಾರೆ. ರೇವಣಸಿದ್ಧರು ಬಂದು ಸಿದ್ಧರಿಗೆ ಹೇಳ್ತಾರೆ, ಏನು ನಿಮ್ಮ ತೊಂದರೆ? ಸಿದ್ಧರಂದರು, ನನಗೆ ಮಾಳಮ್ಮ ದೇವಿ ಅನ್ನೋರು ಏನು ಅದಾರಲ್ಲ ಅಲ್ಲಿ ಗುಡ್ಡದಾಗ ಅವ್ರು ನಮ್ಗೆ ಭಾಳ ಕಾಟ ಕೊಡಕತ್ತಾರ. ಏನು ಕಾಟ ಕೊಡಕತ್ತಾರ? ಇಲ್ಲ ಊರಾಗಿರಬಾರ್ದು ಹಂಗೆ ನಮಗೆ ಭಾಳ ಕಾಟ ಕೊಡಕತ್ತಾರ. ರೇವಣಸಿದ್ಧರು ಹೋಗಿ ಮಾಳಮ್ಮ ದೇವಿಗೆ ದರ್ಶನ ಕೊಡ್ತಾರೆ. ಮಾಳಮ್ಮ ದೇವಿಗೆ ದರ್ಶನ ಕೊಟ್ಟು ಮಾಳಮ್ಮ ದೇವಿಗೆ ಅಂತಾರ, ಯವ್ವ ನೀ ಕಾಟ ಕೊಡೋದು ಬಿಟ್ಟೆ ಅಂದ್ರೆ ದೇವತೆ ಆಗ್ತಿ, ಕಾಟ ಕೊಡೋದು ಬಿಡ್ತಿ ಏನು? ಅವಾಗ ಮಾಳಮ್ಮ ತಾಯಿ ಕೈ ಮುಗಿದು ರೇವಣಸಿದ್ಧಗೆ ಅಂತಾಳ, ನನ್ನ ಮುಂದೆ ಭಗವಂತನೇ ಬಂದಾನ, ನಾ ಯಾಕೆ ಕಾಟ ಕೊಡ್ಲಪ್ಪ? ಒಂದಿಷ್ಟು ಗುಣ ನನ್ನಲ್ಲಿತ್ತು, ಅದನ್ನು ಹೋಗಲಾಡಿಸಿ ಸದ್ಗುಣ ನನ್ನಲ್ಲಿ ತುಂಬಿಯಲ್ಲ, ನೀ ಬಹಳ ದೊಡ್ಡವಪ್ಪ, ಆಯಿತು ನಾನು ಕಾಟ ಕೊಡೋದಿಲ್ಲ ಅಂತ ಮಾಳಮ್ಮ ದೇವಿ ಗುಡ್ಡದಾಗ ಕಾಟ ಕೊಡೋದು ಬಿಟ್ಟು ದೇವತೆಯಾಗಿ ಉಳಿತಲ್ಲ. ಅದು ನಿಮ್ಮ ದೇವಿ ಇತಿಹಾಸ. ಖಾಲಿ ಕುಂತಿರ್ತೀವ್ರೆ ಮತ್ತು ಗುಡ್ಡ ಯಾಕೆ ಬಂತು ಅಂತ ನಮ್ಗೆ ಹಿಂಗೆ ಒಟ್ಟು ಸುಮ್ಮ ಕುಂದ್ರದಾಗೋದಿಲ್ಲ. ಗುಡ್ಡ ಯಾಕೆ ಬಂತು ತೆಗಿ ಓದಬೇಕು ಅದನ್ನು, ಕಲ್ಲು ಯಾಕೆ ಬಂತು ಓದಬೇಕು ಅದನ್ನು, ಗುಡಿ ಯಾಕೆ ಬಂತು ಓದಬೇಕು, ರೇವಣಸಿದ್ಧರು ಯಾಕೆ ಬಂದರು ಓದಬೇಕು. ಹಂಗೆ ಓದಬೇಕಾದ್ರೆ ನನಗೆ ಭಾಳ ಖುಷಿಯಾಗಿ ವಿಚಾರ ಬಂತು, ಪ್ರಸಂಗ ಬಂತು, ಹೇಳಿದೆ. ಅಲ್ಲಿ ಹೋಗಿದ್ದೆ ಗುಡ್ಡಕ್ಕೆ, ಹೋಗಿ ನೋಡಿಕೊಂಡು ಅಲ್ಲಿ ಹಿಟ್ಟ ಬೇಡ್ಕೊಂಡು ಎತ್ತಿದ್ರೆ ಆಗ್ತದ ಅಂತ ಪ್ರಸಂಗ ಹೇಳಿದರು. ಭಾಳ ಖುಷಿ ಆಯಿತು. ಕೆಳಗೆ ಬರಬೇಕಾದ್ರೆ ಇಲ್ಲಿ ಹುಡುಗರು, ನಾ ಹೇಳಿದ್ನಲ್ಲ ಸಣ್ಣ ಹುಡುಗರು, ಅವು ಆಟ ಆಡಕತ್ತಿದ್ದು ಇಲ್ಲಿ ಕ್ರಿಕೆಟ್. ಇಲ್ಲಿ ಹಿಂದೆ ಸಣ್ಣ ಸಣ್ಣ ಹುಡುಗರು ಒಂದು 5-6 ಜನ ಸೇರಿ ಆಟ ಆಡಕತ್ತಿದ್ದು. ನಾನು ಕ್ರಿಕೆಟ್ ಅಂದ್ರೆ ದೊಡ್ಡ ಹುಚ್ಚವ, ನೀವೇನಾರ ಅನ್ಕೋರಿ. ಸ್ವಾಮಿ ಏನು ಇವ ಅಂದ್ರೆ ನಾ ಎಲ್ಲ ಬಿಡ್ಬೋದು, ಎಲ್ಲ ಬಿಟ್ಟು ದೂರ ನಿಲ್ಬೋದು. ಕ್ರಿಕೆಟ್ ಒಂದು ಯಾಕನ ಬಿಡೋದಾಗೋದಿಲ್ಲ. ಅದು ಕೈ ಬ್ಯಾಟ್ ನೋಡಿದ್ರೆ ಸಾಕು, ನಾವು ಓಡೇ ಲುಂಗಿ ಮ್ಯಾಕ್ ಕಟ್ಟಿ ಓಡೇ ಬಿಡೋದು. ಈಗಲೂ ನಾವು ಊರಾಗ 6:30 8 ತಕ್ಕ ಟೈಮ್ ನಮ್ಮ ಕ್ರಿಕೆಟಿಗೆ, ಪ್ರವಚನಕ್ಕೆ ಎಲ್ಲೂ ಕೊಟ್ಟೇ ಇಲ್ಲ ನಾನು. ಇಲ್ಲಿ ಬಂದಾಗ ನಾನು ನೆನೆಸ್ಕೊಳ್ಳೋದು ಏನು ಕಳ್ಕೊಂಡಿವೋ ಬಿಟ್ಟಿವೋ ಊರಾಗ. ಹುಡುಗರು ದಿವಸ ಅಂಥವು ಅಜ್ಜಾರ ಬರವಲ್ರಲ್ಲ ಅಂತ ಊರಾನ ಹುಡುಗರು ಓಸುಮ ಸ್ವಾಮಿಗಳ ಬರ್ತಾರಂದ್ರೆ ಜೋಶಲ್ಲಿ ಒಂದು 60-70 ಜನ ಮಠದ ಶಾಲೆ ಗ್ರೌಂಡ್ ಒಳಗೆ ದಿವಸ ಆಡ್ತೀವಿ. ಮತ್ತು ಮೈಸೂರಾಗ ಆಡಕ್ಕೆ ಬಾ ಅಂದ್ರೆ ಬರೋದೇ ಇಲ್ಲವು. ಏನು ಮಾಡ್ಬೇಕು? ಕಪ್ಪಗೆ ಅಕ್ಕಿವಿ ಅಂತವು, ಬಿಸಿಲಾಗ ಬಂದ್ರೆ ಟ್ಯಾನ್ ಅಕ್ಕಿವಿ ಅಂತವು. ನಮ್ಮ ಹುಡುಗರಿಗೆ ಓಸು ಆಡ್ರು ವಯಸ್ಸೈತಿ ಮುಂದೆ ಆಗೋದಿಲ್ಲ ಅಂದ್ರೆ ಕಪ್ಪಗೆ ಅಕ್ಕಿವಿ, ಟ್ಯಾನ್ ಅಕ್ಕಿವಿ, ನಾವು ಆಡೋದಿಲ್ಲ ಸ್ವಾಮೀಜಿ ಅಂತ ಮತ್ತು ಬಂದು ಊರಾಗ ಆಡ್ಬೇಕಲ್ಲ. ಭಾಳ ದಿನ ನನಗೂ ಬೇಸರಾಗಿತ್ತು. ಹುಡುಗರು ಆಡಕತ್ತಿದ್ದು, ನಾವು ಹೋಗೋದು ನೋಡಿ ಎಷ್ಟು ಖುಷಿ ಆಗೋಕೆ, ಸ್ವಾಮಿಗಳು ಬಂದ್ರೆ ಕ್ರಿಕೆಟ್ ಆಡಕ್ಕೆ ನಡ್ರಲೇ ಅಂದು ಓಸು. ಮತ್ತು ಚಂದ ಇಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಎಲ್ಲ ಹುಡುಗರು ಸ್ವಾಮಿಗಳ ಪ್ರವಚನ ಇನ್ನೊಂದು 10 ದಿನ ಎಳೀರಿ ನೀವು, ಹೇಳ್ರಿ ಅಂದಿಲ್ಲವ, ಎಳೀರಿ ನೀವು ಅಂದ್ರೆ ನಾ ಎಳ್ಯಾಕತ್ತೀನಿ ಇಲ್ಲಿ. ಯಾಕೋ ಎಳೀರಿ, ಇದು ಎಳ್ಯಾಕೇನು ತೇರೇನೋ, ತೇರು ಎಳೆದ್ರೆ ಚಲೋ ರೀ ಸ್ವಾಮಿಗಳು, ಸುಮ್ಮ ನೀವು ಪ್ರವಚನ ಎಳೀರಿನೇ ಅನ್ನವ ನಾನು. ಎದಕ್ಕೆ ಎಳೀರಿ ಅನ್ನಕತ್ತಿ? ನೀವಿನ್ನೂ 10 ದಿನ ಇಲ್ಲೇ ಇರ್ತೀರಿ, ಅದಕ್ಕೆ ಎಳೀರಿ ಅನ್ನಕತ್ತೀನಿ ನಾನು. ಎದಕ್ಕೆ ಎಳೀರಿ ಅನ್ನಕತ್ತಿ? ಇಲ್ರಿ ಅಜ್ಜರ ಏನಾಗುತ್ತೆ, ದಿವಸ 6:15ಕ್ಕೆ ನಮ್ಮವ್ವ ಎದ್ದು ಪ್ರವಚನಕ್ಕೆ ಬರ್ತಾಳ್ರೆ, ಆಕಿ ಪ್ರವಚನಕ್ಕೆ ಕುಂದಿರ್ತಾಳ್ರೆ, ಮತ್ತು ನಿದ್ದೆಲ್ಲ ಚಂದ ಆಗಿರೋದಿಲ್ಲ ಅಂತ ಬಂದು ಮಧ್ಯಾಹ್ನ ಮಕ್ಕೋತಾಳ್ರಿ. TV ನೋಡೋದು ಅಕ್ಕದಾಕಿ ಮಧ್ಯಾಹ್ನ ಮಕ್ಕೊಂಡ್ರೆ ಅದಕ್ಕೆ ಪ್ರವಚನ ಹೇಳ್ರಿ ಅಂದವ. ಅಂದ್ರೆ ನಿಮ್ಮನ್ನು ಮಲಗ್ಸಾಕ ನಾ ಪ್ರವಚನ ಹೇಳ್ಬೇಕು ಅಂತ ಅವಂದು ಲೆಕ್ಕ. ನಿಮ್ಮನ್ನು ಮಲಗ್ಸಾಕ ನಾ ಪ್ರವಚನ ಹೇಳ್ಬೇಕು, ಮಕ್ಕಳೋ ಟೈಮ್ದಾಗ ಅವ TV ನೋಡ್ತಾನೆ. ಮತ್ತು ಸಾಯಂಕಾಲ ಯಾಕೆ ಈ ಕಡೆ ಬಂದು? ಇಲ್ರಿ ಸಾಯಂಕಾಲ ಮತ್ತು ಅಡಿಗೆ ಅದು ಇದು ಅಂತ ನಮ್ಮವು ಬ್ಯುಸಿ ಅಕ್ಕಳಲ್ಲಿ ಟೈಮ್ ಸಿಗ್ತೈತಲ್ಲ ಕ್ರಿಕೆಟ್ ಆಡಕ್ಕೆ ಬರ್ತೀವಿ. ನಿಮ್ಮಿಂದ ನಮಗೆ 2 ಲಾಭ ರೀ ಅಜ್ಜರ, ಒಂದು TV ನೋಡ್ತೀವಿ, ಇನ್ನೊಂದು ಕ್ರಿಕೆಟ್ ಆಡ್ತೀವಿ, ನೀವು ಅದಕ್ಕೆ ಎಳೀರಿ ಅಂದವ. ಚಲೋ ಅದಿ ಆಳ್ಯಪ್ಪ ಅಂದೆ ನಾನು. ಇವು ಹುಡುಗರು ನೋಡಿ ಇಂಥ ನೀವು ಎಂದರ ಯೋಚನೆ ಮಾಡಿದ್ರೇ, ಎಳೆಯೋ ಥೀಮ್ ತೊಗೊಂಡಿದ್ರೂ ಅವು ತೊಗೊಂಡವು. ನಿಮಗೆ ಗೊತ್ತಿಲ್ಲಾರ್ದೇ ಅವು ಅಷ್ಟು ಮುಂದುವರೆದಿರ್ತಾವೆ.